ಪ್ರೀತಿಯ ಬೈರಮಂಗಲ ಮತ್ತು ಕಂಚಿಗಾರನಹಳ್ಳಿ ರೈತ ಬಾಂಧವರಿಗೆ, ಯಾರು ಇಷ್ಟು ದಿವಸ ಭೂ ಸ್ವಾಧೀನ ವಿರೋಧವಾಗಿ ಹೋರಾಟ ಮಾಡ್ತಿರೋ ರೈತ ಬಾಂಧವರಿಗೆ ನನ್ನೊಂದೊಂದು ಚಿಕ್ಕ ಸಂದೇಶ. ದಯವಿಟ್ಟು ಯಾರು ಈ ವಿಡಿಯೋನ ಮ್ಯೂಟ್ ಮಾಡದೆ ಕೊನೆವರೆಗೂ ನೋಡಿ, ನಿರ್ಧಾರ ನೀವು ತಗೊಳ್ಳಿ. ಆದರೆ ದಯವಿಟ್ಟು ನನ್ನ ಮಾತನ್ನು ಕೇಳಿ. ನಿನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನಮಗೊಂದು ಸಂದೇಶ ಕೊಟ್ಟಿದ್ದಾರೆ. ಏನಂತಂದರೆ, ಅದು ಭಗವಂತ ಆ ಮಾರುತಿನೇ ಅವ್ರ ಬಾಯಿಂದ ಹೇಳ್ಸಿದನೋ ಏನೋ ಗೊತ್ತಿಲ್ಲ. ನಾವಲ್ಲಿ ಅವನ ಸನ್ನಿಧಾನದಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾರೆ. ಅದಕ್ಕೆ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಏನಂತ ಹೇಳಿದ್ದಾರೆ ಅಂದರೆ, ಅವರು ಯಾರ ಜಮೀನನ್ನು ನಾವು ಬಲವಂತವಾಗಿ ಕಿತ್ಕೊಳ್ಳಲ್ಲ, ಯಾರು ಕೊಡ್ತಾರೋ ಸ್ವ ಇಚ್ಛೆಯಿಂದ ಅವ್ರ ಜಮೀನು ತೊಗೊತೀವಿ, ಬೇರೆಯವ್ರನ್ನ ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಇಷ್ಟು ದಿನ 495 ದಿವಸ ನಾವು ಧರಣಿ ಮಾಡ್ತಾಯಿದ್ದೇನು, ನಮ್ಮ ಜಮೀನು ನಮಗೆ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಧರಣಿ ಮಾಡ್ತಾಯಿದ್ದೋ. ಅದಕ್ಕೆ ನಮಗೆ ಸದ್ಯಕ್ಕೆ ತಾತ್ಕಾಲಿಕ ನ್ಯಾಯ ಸಿಕ್ಕಿದೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅವರು ನಮಗೆ ಯಾವುದೇ ಥರ ನಾವು ಬಲವಂತ ಮಾಡಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಇಷ್ಟು ದಿನ ಧರಣಿ ಮಾಡಿರೋದು, ನಾವು ಯಾವುದೇ ದರ ಜಾಸ್ತಿ ಕೊಡಲಿ ಅಂತ ನಾವು ಧರಣಿ ಮಾಡಿಲ್ಲ. ನಮ್ಮ ಜಮೀನು ಬೇಕು ಅಂತ ಧರಣಿ ಮಾಡಿದ್ದೀವಿ. ಇವಾಗ ನಮ್ಮ ಜಮೀನು ನಮ್ಗೆ ಉಳ್ಕೋತಾ ಇದೆ. ಎಲ್ಲ ರೈತ ಬಂದರು ಇಷ್ಟು ದಿನ ಏನು ಒಗ್ಗಟ್ಟಾಗಿದ್ದೀವೋ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಭೂಮಿನ ಉಳಿಸ್ಕೊಳ್ಳೋಣ. ಮತ್ತು ಇನ್ನೊಂದು ಸಂದೇಶ ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರೋ ಕಿಡಿಗೇಡಿಗಳು ದಲ್ಲಾಳಿಗಳು ಹೇಳ್ಬೋದು, ನಮ್ಮ ಜಮೀನ ಅಕ್ವೈರ್ ಮಾಡ್ಕೊಬಿಟ್ರೆ ನಿಮ್ಮ ಜಮೀನ ರೆಡ್ ಝೋನ್ ಬಿಟ್ಬಿಡ್ತಾರೆ ಅಂತ. ಆ ಥರ ಯಾವುದೇ ಕಾನೂನಿಲ್ಲ. ಯಾಕೆಂದರೆ ನನ್ನ ಜಮೀನು ನಾನು ಕೊಟ್ಟಾಗ ನನ್ನ ಪಕ್ಕದಲ್ಲಿ ನನ್ನ ಅಣ್ಣನ ಜಮೀನು ಇರ್ತದೆ. ನನ್ನ ಜಮೀನನ್ನು ಅವರು ಡೆವಲಪ್ ಮಾಡಿ ನಮ್ಮ ಅಣ್ಣನ ಜಮೀನನ್ನು ರೆಡ್ ಝೋನಾಗಿ ಬಿಡೋಕ್ಕಾಗಲ್ಲ. ಯಾಕೆಂದರೆ ಆ ಥರ ಕಾನೂನಲ್ಲಿ ಯಾವುದೇ ಪ್ರಾವಿಷನ್ ಇಲ್ಲ. ಇವಾಗ ಯಾವ ಝೋನೂ ಇರಲ್ಲ. ಅವರು ಎಲ್ಲರದೂ ಒಂದೊಂದು ಸರ್ವೆ ನಂಬರ್ಗೆ ಒಂದೊಂದು ಝೋನ್ ಇಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವ ಝೋನು ಇರಲ್ಲ. ಕೊಡೋದು ಇವಾಗ ಯಾರು ಇವಾಗ ಅಭಿವೃದ್ಧಿ ಪರ ಅಂತ ಇದ್ದಾರೆ, ಅವ್ರು ಕೊಟ್ಕೊಳ್ಳಿ. ಅವ್ರ ಅಭಿವೃದ್ಧಿನ ನಾವು ಕಣ್ಣಲ್ಲಿ ನೋಡೋಣ, ನಾವು ಪಕ್ಕದಲ್ಲೇ ಇರೋಣ. ಇವತ್ತು ಅವ್ರು ಏನು ನಮಗೆ ಇದು ಸಿಕ್ಕಿತ್ತು, ನ್ಯಾಯ ಸಿಕ್ಕೋಯ್ತು, ನಮ್ಗೆ ಖುಷಿ ಆಯಿತು ಅಂತ ಏನು ಸ್ವೀಟ್ ಹಂಚಿ ಪಟಾಕಿ ಹೊಡೆದಿದ್ದಾರೆ, ಅವ್ರು ಹೊಡೆದು ಸಂಭ್ರಮ ಮಾಡಲಿ. ಆ ಸಂಭ್ರಮ ತಾತ್ಕಾಲಿಕ. ನಾವು ಮುಂದೊಂದಿನ ಯಾರು ಭೂಮಿ ಉಳಿಸ್ಕೋತೀವೋ ಅವರು ದೊಡ್ಡ ಹಬ್ಬನೇ ಮಾಡ್ಬೋದು. ಆವತ್ತು ಅವ್ರಿಗೆ ಗೊತ್ತಾಗ್ತದೆ ಏನು ನಾವು ಭೂಮಿ ಕಳ್ಕೊಂಡ್ಬಿಟ್ಟಿದ್ದೇವೋ, ನಾವು ಭೂಮಿ ಕಳ್ಕೊಂಡು ತಪ್ಪಾಯಿತು ಅಂತ ಅವ್ರಿಗೆ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ನಿಮಗೆ ಮುಖ್ಯವಾದ ಸಂದೇಶ. ಇಷ್ಟು ದಿನ ಏನು ಹೇಳ್ತಾಯಿದ್ರು ಪರ ಇರೋರು, ನಮಗೆ ಈ ನೀರು ಕೊಳಚೆ ಆಗಿಬಿಟ್ಟಿದೆ, ಈ ನೀರಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ. ಸ್ವಾಮಿ, ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಮಾಡೋಕ್ಕಂತ ಹೊರಟಿದ್ದಾರೆ. ನಾನು ಜಮೀನು ಕೊಡಲ್ಲ ಅಂತ ಇಟ್ಕೊಳ್ಳಿ, ಯಾರೋ ನಮ್ಮ ಅಣ್ಣನೇನೋ ಜಮೀನು ಕೊಟ್ಬಿಡ್ತಾನೆ, ಒಂದು ಅಭಿವೃದ್ಧಿ ಆಯ್ತದೆ. ಆವಾಗ ಅವನಿಗೆ ಕೊಳಚೆ ನೀರು ಕೊಡಲ್ಲ ಸ್ವಾಮಿ, ಆ ನೀರನ್ನು ಶುದ್ಧೀಕರಣ ಮಾಡಬೇಕು. ಆವಾಗ ಎಲ್ಲ ಯಾರು ರೈತ ಬಂದವರಿದ್ದೀರಿ ಅವರೆಲ್ರಿಗೂ ಶುದ್ಧ ನೀರೇ ಕೊಡಬೇಕು. ವೃಷಭಾವತಿನ ಶುದ್ಧೀಕರಣ ಮಾಡಲೇಬೇಕು. ಯಾಕೆಂದರೆ ಅಭಿವೃದ್ಧಿ ಅಂತ ಮಾಡಿದ್ಮೇಲೆ ಆವಾಗ ಇವರು ಇಷ್ಟು ದಿನ ಅಭಿವೃದ್ಧಿ ಆಗ್ತಿಲ್ಲ, ನಾವು ಬೆಳೆ ಬೆಳೆಯೋಕ್ಕಾಗ್ತಿಲ್ಲ, ಅದು ಮಾಡೋಕ್ಕಾಗ್ತಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ ಅಂತ ಸುಳ್ಳು ಕಾರಣಗಳು ಹೇಳ್ಕೊತಿದ್ದಾರೆ. ಆ ಶುದ್ಧೀಕರಣ ವೃಷಭಾವತಿನ ಶುದ್ಧೀಕರಣ ಮಾಡೇ ಇವರು ಅಭಿವೃದ್ಧಿ ಮಾಡಬೇಕು. ನಮ್ಗೆ ಅದೂ ಶುದ್ಧ ನೀರೇ ಸಿಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರೂ ಜಮೀನು ಕಳ್ಕೊಳಕ್ಕೆ ಹೋಗ್ಬೇಡಿ. ಮುಂದೊಂದು ದಿನ ನಮ್ಮ ಜಮೀನು ಇವಾಗ ಏನು ಅಭಿವೃದ್ಧಿ ಅಂತ ಕೊಡ್ತಿದ್ದಾರೆ, ಅವರ 10 ಪಟ್ಟು ನಾವು ಅಭಿವೃದ್ಧಿ ಆಗ್ಬೋದು. ದಯವಿಟ್ಟು ಯಾರ ಮಾತುಗಳು, ಯಾರ ದಳ್ಳಾಳಿಗಳ ಮಾತನ್ನ ಕೇಳಿ ನೀವು ಮೋಸ ಹೋಗ್ಬೇಡಿ. ದಯವಿಟ್ಟು ಈ ಸುವರ್ಣ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟು ದಿನ ಏನು ನಾವು ಹೋರಾಟ ಮಾಡ್ತಿದ್ವೋ ನಮ್ಮ ಹೋರಾಟ ಹಿಂಗೆ ಮುಂದುವರಿರಿ. ಯಾಕೆಂದರೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಅದು ಒಂದು ರೆಕಾರ್ಡೇ. ಆದರೆ ನಮಗೆ ಬರಹ ರೂಪದಲ್ಲಿ ಅಂದರೆ ಒಂದು ನೋಟಿಸ್ ಜಾರಿ ಮಾಡಬೇಕು. ಇಷ್ಟು ಯಾರು ಕೊಡ್ತಾ ಇದ್ದಾರೆ ಅವ್ರ ಜಮೀನು ತಗೋತಾ ಇದ್ದೀರಿ, ಬೇರೆಯವ್ರ ಜಮೀನು ಕೊಡದೇ ಇರೋ ಜಮೀನ ಬಲವಂತ ಕಿತ್ಕೊಳ್ಳಲ್ಲ ಅಂತೇಳಿ ನಮಗೆ ಅವರು ರೇಟಿಂಗಲ್ಲಿ ಕೊಡೋವರೆಗೂ ನಾವು ಹೋರಾಟನ ಒಟ್ಟಿಗೆ ಎಲ್ಲರೂ ಸೇರಿ, ಎಲ್ಲ ರೈತ ಬಂದವರು, 2 ಪಂಚಾಯತಿ ರೈತ ಬಂದವರು ನಾವು ಹೋರಾಟ ಮುಂದುವರ್ಸೋಣ. ಧನ್ಯವಾದ. ಇದರಲ್ಲಿ ಏನೇ ಸಂದೇಶದಲ್ಲಿ ತಪ್ಪಿದರೆ ನೀವೇ ಪರಾಮರ್ಶಿಸ್ಕೊಡಿ. ಯಾಕೆಂದರೆ ನಿರ್ಧಾರ ನಿಮ್ಮದೇ ಇರಲಿ, ಯಾರ ಮಾತು ಕೇಳಬೇಡಿ. ಇವತ್ತು ಭೂಮಿ ಇರೋನೇ ಮುಂದೊಂದು ದಿನ ಕೋಟ್ಯಾಧಿಪತಿ ಆಗ್ತಾನೆ. ಇವತ್ತೇನು ಅಭಿವೃದ್ಧಿ ಅಂತ ಏನು ಜಮೀನು ಮಾರ್ಕೊತಾರೆ, ಅವರು ಮುಂದೊಂದು ದಿನ ನಿಮ್ಗಳ ಹತ್ರನೇ ಬರ್ತಾರೆ. ಅರ್ಧ ಎಕರೆ ಕೊಡಿ, 3/4 ಎಕರೆ ಕೊಡಿ, ನಾನು ವ್ಯವಸಾಯ ಮಾಡಬೇಕು ಅಂತ ಬರ್ತಾರೆ. ಅಂಥ ಕಾಲ ಬರುತ್ತೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ನಿಮ್ಮ ಜಮೀನು ಉಳಿಸ್ಕೊಳ್ಳೋಕ್ಕೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ. ನಮಸ್ಕಾರ, ವಂದನೆಗಳು.